ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥ ವಿಶ್ವ ವಿಶೇಷ ಚೇತನರ ದಿನಾಚರಣೆಯ ಶುಭಾಶಯಗಳು ತಮ್ಮೆಲ್ಲರಿಗೂ. ಈ ಒಂದು ವಿಶ್ವ ವಿಶೇಷ ಚೇತನರ ದಿನಾಚರಣೆ ಅನ್ನೋದನ್ನ ನಾವೇನು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಆಚರಣೆಯ ಉದ್ದೇಶ ಏನು ಅಂದ್ರೆ, ವಿಶೇಷ ಚೇತನರಿಗೆ ನಾವು ಏನ್ ಮಾಡ್ತಾ ಇದ್ವಿ, ಒಂದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಆ ಒಂದು ಸಂವಿಧಾನದಲ್ಲಿ ಇರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಕಾಯ್ದೆ ಕಾನೂನುಗಳ ಪ್ರಕಾರ ನಮ್ಗೆ ಏನ್ ಕೊಟ್ಟಿದ್ದಾರೆ, ವಿಶೇಷ ಚೇತನರಿಗೆ ಏನೆಲ್ಲ ನಾವು ಅನುಕೂಲಗಳನ್ನು ಮಾಡ್ಕೊಡ್ಬೇಕು ಅಂತ ಏನ್ ಕೊಟ್ಟಿದ್ದಾರೆ, ಅದನ್ನ ನೆನಪು ಮಾಡುವಂತ ದಿನ ಅಂತ ನಾವು ಅನ್ಕೊಂಡಿದ್ವಿ. ನಾವೇನ್ ನಿಭಾಯಿಸ್ತಾ ಇದೀವಿ, ಯಾವ ರೀತಿ ಕಾರ್ಯ ನಿರ್ವಹಿಸ್ತಾ ಇದೀವಿ, ನಿಮ್ಗೆಲ್ಲ ನಾವು ಏನೆಲ್ಲ ಒಂದು ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದೀವಿ ಅನ್ನೋದನ್ನ ನೆನಪಿಸುವಂತ ದಿನ ಅಂತ ನಾವು ಅನ್ಕೊಳ್ತೇವೆ. ಇವತ್ತು ಸಾರ್ ಹೇಳಿದ್ರು 3 ಜನರನ್ನ ಡಿಸ್ಮಿಸ್ ಮಾಡಿದ್ವಿ ಕೆಟ್ಟಾಗಿತ್ತು ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು. ಈ ತರದ ಅಧಿಕಾರಿಗಳು ಸಿಗೋದು ನಮಗೆ ತುಂಬಾ ಕಡಿಮೆ. ಏನಾಗಿದೆ ಅಂದ್ರೆ ನೋಡಿ ಹೇಗೆ ವಿಪರ್ಯಾಸ, ವಿಶೇಷ ಚೇತನರಿಗೆ ಸಿಗ್ತಕ್ಕಂತ ಅನುಕೂಲಗಳನ್ನು ಕೂಡ ಲಂಚ ತಗೋತಾರೆ. ಒಂದು ವ್ಯವಸ್ಥೆಯಲ್ಲಿ ಒಂದು ಆ ಕೆಟ್ಟ ಮನಸ್ಥಿತಿಯನ್ನು ತೋರಿಸ್ತಾರೆ ಅಂದ್ರೆ ಆ ವ್ಯಕ್ತಿಗಳಿಗೆ ಸಸ್ಪೆಂಡ್ ಮಾಡೋದಕ್ಕಿಂತ ಡಿಸ್ಮಿಸ್ ಮಾಡಿರೋದೇ ಬೆಟರ್ ಅಂತ ಅನ್ಕೊಂತೇನೆ. ನೆಕ್ಸ್ಟ್, ಈಗ ನಮ್ಮ ಒಂದು ಸ್ಥಳೀಯ ಆಡಳಿತಗಳಾದ ಗ್ರಾಮ ಪಂಚಾಯಿತಿ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಏನಿದಾವೆ, ಈ ಒಂದು ವ್ಯಾಪ್ತಿಯಲ್ಲಿ ಸರ್ಕಾರ ಹೇಳಿದಂತೆ 5% ಮೀಸಲಾತಿಯನ್ನ ಸಮರ್ಪಕವಾಗಿ ಬಳಕೆ ಆಗ್ತಾ ಇದೆ. ಇವತ್ತು ನಗರಸಭಾ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹೇಳಿದ್ರು ನಾವು ಇಷ್ಟೆಲ್ಲ ಮಾಡಿದ್ದೇವೆ, ಕಟ್ಟಡ ಸಂದರ್ಭ ಭವನ ಎಲ್ಲ ಮಾಡಿದ್ದೇವೆ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು ನಮ್ಗೆ. ಯಾಕೆಂದ್ರೆ ಅಲ್ಲಿ ಏನಾಗಿದೆ ಅಂದ್ರೆ, ಸರ್ಕಾರ ಏನೋ ಕೊಟ್ಬಿಡುತ್ತೆ 5% ನೀವು ಕೊಡಿ ಅಂತ ಹೇಳಿ, ಅಲ್ಲಿ ಇರ್ತಕ್ಕಂಥ ಒಂದು ಜನನಾಯಕರು, ರಾಜಕೀಯ ವ್ಯಕ್ತಿಗಳಿರ್ತಾರೆ, ಅವ್ರ ಮನಸ್ಥಿತಿ ಏನ್ ಹೇಳುತ್ತೆ ಅದ್ರ ಪ್ರಕಾರ ಉಳ್ಕೊಳ್ಳುತ್ತೆ. ವ್ಯವಸ್ಥೆಗಳು ನಿಮಗೆ ಮುಟ್ಟುವಂತ ಕೆಲಸಗಳಿರುತ್ತವೆ, ನಿಮಗೆ ಬೇಕಾದಂತ ಅನುಕೂಲಗಳನ್ನ ಅವರ ಒಂದು ಯೋಚನಾ ಶಕ್ತಿಯ ಮೇಲೆ ನಿಂತಿರುತ್ತೆ. ಸರ್ಕಾರ ಹೇಳುತ್ತೆ 5% ಕೊಡಿ ಅಂತ. 5% ಅದು ಯಾವ ರೀತಿ ಕೊಡ್ಬೇಕು, ಯಾಕೆ ಕೊಡ್ಬೇಕು, ಯಾರನ್ನ ಗುರುತಿಸಬೇಕು, ಈ ರೀತಿ ಒಂದು ಮಹಿಳಾ ವಿಶೇಷ ಸಂಘದ ಜೊತೆ ಕೈ ಜೋಡಿಸಿಕೊಂಡು ರೋಟರಿ ಕ್ಲಬ್ ಅಲ್ಲಿ ಇರ್ತಕ್ಕಂಥ ಒಂದು ಸಮಾಜ ಸೇವಕರು, ಒಳ್ಳೆಯ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಗಮನಕ್ಕೆ ಮನವಿಗಳು ಬರ್ತವೆ. ಅವರು ಹೇಳ್ತಕ್ಕಂಥ ಒಂದು ವಿಚಾರಗಳಿರ್ತವೆ, ಅದನ್ನು ನಾವು ಗಮನಕ್ಕೆ ತಗೊಂಡು ಮೀಟಿಂಗ್ಗಳಲ್ಲಿ ನಾವು ಚರ್ಚೆ ಮಾಡ್ತೇವೆ. ಈ ತರ ಮನವಿಗಳು ಬಂದಿದ್ದಾವೆ, ಏನ್ ಮಾಡೋಣ ಅಂತ ಹೇಳಿ. ಅದರಲ್ಲಿ ನಮ್ಮ ಒಂದು ಜನಪ್ರತಿನಿಧಿಗಳು ಏನಿದ್ದೀವಿ, ನಗರಸಭೆ, ಗ್ರಾಮ ಪಂಚಾಯಿತಿಗಳು, ಅದರಲ್ಲಿ ನಿಮ್ಮ ವಿಚಾರಗಳು ಅಂತ ಬಂದಾಗ ವಿಶೇಷವಾಗಿ ನಾವು ಯೋಚನೆ ಮಾಡ್ತೇವೆ. ಏನಂದ್ರೆ ಬೆಸ್ಟ್ ಅಂದ್ರೆ ಅದಕ್ಕಿಂತ ಇನ್ನೂ ಬೆಸ್ಟ್ ಏನಿದೆ ಅವರಿಗೆ ಮುಡಿಸುವಂತ ಕೆಲಸವನ್ನ ಮಾಡೋಣ ಅನ್ನುವಂಥ ಯೋಚನೆಗಳನ್ನ ನಾವು ಸದಾ ಮಾಡ್ತೇವೆ. ನಂತರ ಈಗೇನು ನಮ್ಮ ಗ್ರಾಮ ಪಂಚಾಯಿತಿಗಳು 137 ಗ್ರಾಮ ಪಂಚಾಯಿತಿಗಳನ್ನು ಬರ್ತವೆ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ, ಹಾಗೂ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ 5951 ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ ಹೇಳಿದಂಗೆ BRW ಒಬ್ಬ ವರ್ಕರ್ ಅನ್ನ ನೇಮಕ ಮಾಡಿದ್ದಾರೆ. ಈಗ ಅವರು ಒಂದು ಇದು ಹೇಳಿದ್ರು, ಟೈಮ್ ಟೇಬಲ್ ಎಷ್ಟು ಗಂಟೆಗೆ 9:50 ಅವ್ರು ಇಲ್ಲಿರ್ಬೇಕು. ನಂತರ ಸಂಜೆ ವೇಳೆಗೆ ಅವರು ಅಲ್ಲಿ ಮೆನ್ಷನ್ ಮಾಡೋದ್ರ ಮುಖಾಂತರ ವಿಡಿಯೋಗಳ ಒಂದು ಗಮನದಲ್ಲಿ ಅವರು ಕೆಲಸ ಮಾಡಬೇಕು. ಏನಾದ್ರು ಕಂಪ್ಲೇಂಟ್ ಕೊಟ್ರೆ ನಾವು ಇಮಿಡಿಯೇಟ್ ಆಗಿ ನಾವು ಕ್ರಮ ತಗೊಂತೀವಿ ಅಂತ ಹೇಳಿದ್ರು. ಯಾಕೆ, ಅದ್ರ ಜೊತೆಗೆ ಒಂದು ಸಹಾಯವಾಣಿಯನ್ನು ತೆರೀಬೇಕು ಅಂತ ಹೇಳಿ ಸರ್ಕಾರ ಗಮನಕ್ಕೆ ತಂದಿದ್ದಾರೆ ಅಂತ ಹೇಳಿದ್ರು. ಈಗ ನೋಡಿ ಸ್ನೇಹಿತರೆ, 24/7 ಸಹಾಯವಾಣಿ, ನಂತರ BRW ಕೇಂದ್ರದಲ್ಲಿ ಒಬ್ಬ ಸಹಾಯಕ, ಆ ಒಂದು ಕೆಲಸ ಏನ್ ಮಾಡ್ತಾ ಇರ್ತಾರೆ ನಿಜವಾಗ್ಲೂ ನಮ್ಗೆ ಏನು ಗೊತ್ತಾಗಲ್ಲ. ಅಲ್ಲಿ ಅವ್ರು ಪೇಪರ್ ವರ್ಕ್ ಮಾಡ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಅದು ಏನು ನಮ್ಗೆ ಏನು ಮಾಡ್ತಾ ಇದ್ದಾರೆ ಅನಿಸ್ತಾ ಇರುತ್ತೆ. ಬಟ್ ಅದರ ಒಂದು ಸಹಾಯ ತಗೊಳ್ತಕ್ಕಂಥ ಫಲಾನುಭವಿಗಳು ಏನಿದ್ದಾರೆ ಅವರು ತುಂಬಾ ನೆನ್ಸ್ಕೊಳ್ತಾರೆ. ಅಲ್ಲಿ ಪೇಪರ್ ವರ್ಕ್ ನಡೀತಾ ಇದೆ ಸರ್, ಅದು ನಮಗೆ ಗೊತ್ತಾಗಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಅವಾಗ ಯಾವಾಗ ಗೊತ್ತಾಗುತ್ತೆ ಗೊತ್ತಾ, ಅವರು ಒಂದು ಚೂರು ಕಷ್ಟಪಡಲ್ಲ ಅವರಿಗೆ. BRW ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಏನಿದ್ದಾರೆ ನಮ್ಮ ಪಂಚಾಯತ್ಗಳಲ್ಲಿ, ರಾಜ್ಯದಲ್ಲಿ ಒಂಚೂರು ಕಷ್ಟಪಡಲ್ಲ, ಅಷ್ಟೊಂದು ಶ್ರಮ ವಹಿಸ್ತಾರೆ. ಇವತ್ತು ಏನಾಗಿದೆ ಅಂದ್ರೆ ತುಂಬಾ ಈಸಿ ಆಗ್ಬಿಟ್ಟಿದೆ ನಮಗೆ, ನಮ್ಮ ಅಂಗವಿಕಲ ವಿಶೇಷ ಅಂಗವಿಕಲ ಚೇತನಗಳು ಇದ್ದಾರಲ್ಲ, ತುಂಬಾ ಈಸಿ ಆಗ್ಬಿಟ್ಟಿದೆ. ಇವತ್ತು ನಾನು ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ವಿಶೇಷ ಚೇತನದಲ್ಲಿ ಇದ್ದೀವಿ. ನಾನು ನೋಡ್ತೇನೆ, ನನ್ನ ಅನುಭವದಲ್ಲಿ ನಾನು ಒಂದು ಹೋಗ್ತಕ್ಕಂಥ ವೇದಿಕೆಗಳು, ಆಮೇಲೆ ಜನಸಾಮಾನ್ಯರಲ್ಲಿ ನಾನು ನೋಡಿದಾಗ ನನಗೆ ಅನ್ಸುತ್ತೆ, ಒಂದೊಂದ್ಸರಿ ನನಗೆ ಅನ್ಸುತ್ತೆ, ಏನನ್ಸುತ್ತೆ ಅಂದ್ರೆ ವಿಶೇಷ ಚೇತನ ಅನ್ನೋದೇನಿದೆಯಲ್ಲ, ದೇಹದಲ್ಲಿರ್ತಕ್ಕಂಥ ಒಂದು ಅಂಗದ ನ್ಯೂನತೆಗಿಂತ ಈ ಮನಸ್ಸಲ್ಲಿ ನ್ಯೂನತೆ ಇಟ್ಕೊಂಡಿರ್ತಲ್ಲ ಆ ವ್ಯಕ್ತಿನ ನಿಜವಾದ ಅಂಗವಿಕಲ. ಮನಸ್ಸಲ್ಲಿ ನ್ಯೂನತೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿನೇ ನಿಜವಾದ ಅಂಗವಿಕಲ. ಇವತ್ತು ನಮ್ಮ ಅಧ್ಯಕ್ಷರು ನೋಡಿ ಕೂತಿದ್ದಾರೆ, ಉಲ್ಗಪ್ಪ ಅವರು, ನಮಗೆ ಏನಾಗುತ್ತೆ ಅಂದ್ರೆ ತುಂಬಾ ತುಂಬಾ
ಕಾಲದ ಬೇಸಿದಾವೆ, ಆದ್ರೂ ನಮ್ಮಲ್ಲಿ ಒಂದು ನ್ಯೂನತೆ ಇರುತ್ತೆ. ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ಅದನ್ನೇ ಮಾಡೋದು, ಇದನ್ನೇ ಮಾಡೋದು ಅಂತ. ಇವತ್ತು ನೀವೇನು 24 ವರ್ಷಗಳ ಒಂದು ಶ್ರಮ ಏನ್ ಪಟ್ಟಿದ್ದೀರಲ್ಲ, ಅದ್ರ ಹಿಂದೆ ತುಂಬಾ ನೋವುಗಳಿದಾವೆ, ನಗ್ತಾ ಇದೆ. ಇವತ್ತು ತುಂಬಾ ಕಷ್ಟಪಟ್ಟಿದ್ದೀರಿ, ತುಂಬಾ ಎಫರ್ಟ್ ಹಾಕಿದ್ದೀರಿ. ಬಟ್ ಒಂದು ಸಂಘಟನೆ ಕಟ್ಟೋದೇನಿದೆಯಲ್ಲ, ಈ ಅಂಬೇಡ್ಕರ್ ಹೇಳಿದಂಗೆ ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋದೇನಿದೆಯಲ್ಲ, ಅದು ಒಂಥರ ಬೆಂಕಿ ಅಂತ ಇತ್ತು. ಅದು ಕೈ ಬಿಟ್ಕೊಳ್ಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಬಟ್ ಅದನ್ನು ಸುಡಕ್ಕೆ ಯೂಸ್ ಮಾಡ್ಬೋದು. ಯಾವುದಕ್ಕೆ? ಒಳ್ಳೆ ಕಾರ್ಯಗಳಿಗೆ ಮಾಡೋಣ, ಅದೊಂದು ದೀಪವಾಗಿ ಬೆಳೆಸೋಣ. ಈ ರೀತಿ ನಿಮ್ಮ ಹೋರಾಟ ಇನ್ನೂ ಮುಂದುವರಿಲಿ. ಸಿಲ್ವರ್ ಜುಬ್ಲಿ ಅನ್ನೋದಕ್ಕಿಂತ ಇನ್ನು 50 ವರ್ಷ 100 ವರ್ಷಗಳ ಕಾಲ ಈ ಒಂದು ಸಂಘಟನೆ, ಈ ಒಂದು ಸಂಘ ಮುಂದುವರಿಲಿ. ಇದೇ ರೀತಿಯಲ್ಲಿ ನಮ್ಮ ಒಂದು ಈಗ ನವೆಂಬರ್ 22ಕ್ಕೆ ಉದ್ಘಾಟನೆ ಆಯ್ತು ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘ ಅಂತ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ. ಆ ಒಂದು ಸಂಘಟನೆಯ 22ನೇ ತಾರೀಕಿನ ಉದ್ಘಾಟನೆ ಮಾಡಿದ್ದೇವೆ. ಅದಕ್ಕೆ ನಮ್ಮನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ರಾಜ್ಯದ 6000 ಗ್ರಾಮ ಪಂಚಾಯಿತಿಗಳಲ್ಲಿ ಇರ್ತಕ್ಕಂಥ ಮೆಂಬರ್ಗಳು, 1 ಲಕ್ಷ ಮೆಂಬರ್ಗಳ ಪರವಾಗಿ ಧ್ವನಿ ಎತ್ತಲಿಕ್ಕೆ ಅಂತ ಹೇಳಿ ನಮ್ಮನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ಆ ಒಂದು ಸಂಘಟನೆ ಅನ್ನೋದೇನಿದೆಯಲ್ಲ, ಇವತ್ತು ಈಗ ತಂದು ನಿಲ್ಸಿದೆ ನೋಡಿ, 24 ವರ್ಷ ತಂದು ನಿಲ್ಸಿದೆ. ಆ ಒಂದು ಹೋರಾಟ ಏನಿದೆಯಲ್ಲ, ನೀವು ನೋಡಿ ಹೋರಾಟ ಮಾಡಿದ್ದೀರಿ. ಇನ್ನು ನಾವು ನಿಮ್ಮನ್ನು ನೋಡಿ ಇನ್ಸ್ಪೈರ್ ಆಗಿದ್ದೀವಿ. ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಅದರಲ್ಲಿ. ಆಮೇಲೆ ಈಗ ಒಂದು ವಿಶೇಷ ಚೇತನರು ಅಂತ ಬಂದ್ರೆ, ನಾವು ಬೆಳಗ್ಗೆ ವ್ಯಾಯಾಮ ಮಾಡಕ್ ಹೋಗ್ತೀವಿ ಜಿಮ್ಗೆ. ಆ ಜಿಮ್ ಅಲ್ಲಿ ಒಬ್ಬ ಕೋಚರ್ ಇದ್ದಾರೆ. ಕೋಚರ್ ವಿಶೇಷ ಚೇತನರೇ, ಅವ್ರ ಕಾಲು ಅವ್ರ ದೇಹ ಹೇಗಿದೆ ಗೊತ್ತಾ? ನಾನು ಕೂಡ ಇಲ್ಲ ಅವರಷ್ಟು. ಸೋಮ ಅಂತ ಹೇಳಿ 24-25 ವರ್ಷ ಹುಡುಗ, ಏನ್ ಆಕ್ಟಿವ್ ಗೊತ್ತಾ? ಅವನು ಬಾಡಿ ಬಿಲ್ಡ್ ಮಾಡ್ಬಿಟ್ಟಿದ್ದಾನೆ. ಅವ್ನು ದಿನ ನೋಡ್ತೀನಿ ನಾನು, ಇವತ್ತು ಬೆಳಿಗ್ಗೆ ಮಾತಾಡ್ತಿದ್ದೀನಿ. ಎಷ್ಟು ಆಕ್ಟಿವ್ ಇರ್ತಾರೆ ಅಂದ್ರೆ ಅವರಲ್ಲಿ ಒಂದು ವಿಶೇಷವಾದ ಶಕ್ತಿ ಇರುತ್ತೆ ಅನ್ನೋದಕ್ಕೆ ಅದೇ ಒಂದು ಉದಾಹರಣೆ. ಅಧಿಕಾರಿ ವರ್ಗದವರು ನೋಡ್ರಿ ನೀವು, ವಿಶೇಷ ಚೇತನ ಅಧಿಕಾರಿಗಳಿದ್ದಾರೆ. ನಮ್ಮ ಶಿಕ್ಷಕರು ಬಸಪ್ಪ ಸಾರ್ ಅಂತ ಇದ್ರು, ಅವರು ಕೂಡ ವಿಶೇಷ ಚೇತನರೇ. ಅವ್ರಿಗೆ ಇರ್ತಕ್ಕಂಥ ಒಳ್ಳೆ ಗುಣ ಎಲ್ಲ ಕೈಗಾಲ ನಟಿಸಿದವ್ರಿಗೂ ಶಿಕ್ಷಕರು ಇಲ್ಲ. ಇವತ್ತು ಅವ್ರ ಮೇಲೆ ಪಾಠ ಮಾಡಕ್ಕಾಗ್ತಾ ಇಲ್ಲ. ಅವರಲ್ಲಿ ಇವತ್ತಿಗೂ ಸೇವಾ ಮನೋಭಾವನೆ ಇದೆ. ಅಷ್ಟು ಎಷ್ಟು ಅವರು 60ರಿಂದ 70,000 ಸಂಬಳ ಏನು ತಗೊಂಡ್ರೆ 1 ಲಕ್ಷದಿಂದ 2 ಲಕ್ಷ ಕೆಲಸ ಮಾಡ್ತಾರೆ ಅವರು. ಆ ರೀತಿ ಒಂದು ಇನ್ಸ್ಪೈರ್ ನಾವು ಆಗಿದ್ದೀವಿ. ನಿಮ್ಮನ್ನು ನಾನು ತುಂಬಾ ಜನರನ್ನು ನೋಡಿದ್ದೀನಿ, ನನಗೆ ಪರಿಚಯದ ವ್ಯಕ್ತಿಗಳು ಇದ್ದೀರಿ, ತುಂಬಾ ಹೋರಾಟಗಳು ಮಾಡ್ತೀರಿ. ನಿಮ್ಮಲ್ಲಿರ್ತಕ್ಕಂಥ ಒಂದು ಯಾವುದು ನೀವು ತಲೆಗೆಳಲ್ಲ. ಇದೇ ರೀತಿ ನಿಮ್ಮ ಒಂದು ಹೋರಾಟ, ನಿಮ್ಮ ಒಂದು ಜೋಶ್ ಹೀಗೆ ಇರಲಿ, ಇದೇ ರೀತಿ ಮುಂದುವರಿಸಿ. ನಮ್ಮ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಿಮಗೆ ಏನೇ ಸಹಕಾರ ಬೇಕು ಅಂದ್ರೂ ಕೂಡ 5% ಅನುದಾನ ಸರ್ಕಾರ ಕೊಡುತ್ತೆ. ಆಮೇಲೆ ಈ ಒಂದು ಸ್ಥಳೀಯವಾಗಿ ನಾವು ತೆರಿಗೆಯನ್ನ ಕಲೆಕ್ಟ್ ಮಾಡ್ತೇವೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತೆರಿಗೆಯನ್ನು ಕಲೆಕ್ಟ್ ಮಾಡ್ತೇವೆ, ನೀವು ಕಟ್ಟುವಂತ ತೆರಿಗೆ. ಅದರಲ್ಲೂ ಕೂಡ ನಿಮಗೆ ನಮ್ಮ ಗ್ರಾಮೀಣ ಭಾಗದಲ್ಲಿ, ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥ ಯಾರೇ ವಿಶೇಷ ಚೇತನರು ಇದೀರಿ, ನಮ್ಮ ಹೊಸಪೇಟೆ ಭಾಗದಲ್ಲಿ ಯಾರೇ ಬಂದಿದ್ದೀರಿ, ನಿಮಗೆ ಏನೇ ಒಂದು ಸಹಕಾರ ಬೇಕಂದ್ರೂ ಕೂಡ ನಮಗೆ ಖುದ್ದಾಗಿ ನಮಗೆ ತಿಳಿಸಿ. ವೈಯಕ್ತಿಕವಾಗಿ ನಾವು ಅಲ್ಲಿರ್ತಕ್ಕಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದು, ಅಲ್ಲಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರ ಗಮನಕ್ಕೆ ತಂದು ನಿಮಗೆ ಸಹಾಯ ಮಾಡೋದ್ರಲ್ಲಿ ನಾವು ಮುಂದೆ ಇರ್ತೇವೆ ಅಂತ ಹೇಳ್ತಾ 1-2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.